ದೆಹಲಿ ಸ್ಫೋಟ ಬೆನ್ನಲ್ಲೇ ರಾಜ್ಯದಲ್ಲಿ ಕಟ್ಟೆಚ್ಚರಕ್ಕೆ ಆದೇಶಿಸಲಾಗಿದೆ. ಜನನಿಬಿಡ ಪ್ರದೇಶದಲ್ಲಿ ಹದ್ದಿನ ಕಣ್ಣಿಡಲು ಸೂಚಿಸಲಾಗಿದೆ. ಆದರೆ ಈ ಸೂಚನೆ ಆದೇಶಕ್ಕೆ ಮಾತ್ರ ಸೀಮಿತವಾಗಿದೆ. ಇನ್ನು ಸ್ಫೋಟ ಸಂಬಂಧ ತುಮಕೂರು ವ್ಯಕ್ತಿಯ ವಿಚಾರಣೆ ನಡೆದಿದೆ. ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ. ತುಮಕೂರಲ್ಲೂ ಪೊಲೀಸರಿಂದ ವಿಚಾರಣೆ. ದೆಹಲಿಯ ಕೆಂಪುಕೋಟೆ ಬಳಿ i20 ಕಾರು ಸ್ಫೋಟ ಪ್ರಕರಣದ ತನಿಖೆ ಇದೀಗ ತುಮಕೂರಿನವರೆಗೂ ಬಂದಿದೆ. ತುಮಕೂರಿನ ತಿಲಕ್ ಪಾರ್ಕ್ ಠಾಣೆ ಪೊಲೀಸರು ತುಮಕೂರು ನಿವಾಸಿಯೊಬ್ಬರನ್ನ ವಿಚಾರಣೆ ನಡೆಸಿರುವ ಬಗ್ಗೆ ಸುಳಿವು ಸಿಕ್ಕಿದೆ. ತುಮಕೂರಿನ ಪಿಎಚ್ ಕಾಲೋನಿ ನಿವಾಸಿ ಉಗ್ರ ಸಂಘಟನೆಗಳ ಜೊತೆ ಲಿಂಕ್ ಹೊಂದಿದ್ದ. ಇದೇ ಆಧಾರದಲ್ಲಿ ಆತನನ್ನ ಎಎಸ್ಪಿ ಪುರುಷೋತ್ತಮ್ ವಿಚಾರಣೆ ಮಾಡಿರುವ ಮಾಹಿತಿ ಸಿಕ್ಕಿದೆ. ಅಷ್ಟಕ್ಕೂ ಈ ವ್ಯಕ್ತಿ ಈ ಹಿಂದೆ ಖಲೀಫತ್ ಉಗ್ರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ. ಸಂಘಟನೆ ಮುಖಂಡರಿಗೆ ತುಮಕೂರಲ್ಲಿ ಸಭೆಗೆ ಅವಕಾಶ ಮಾಡಿದ್ದ. ಈ ಪ್ರಕರಣ ಸಂಬಂಧ ಎನ್ಐಎ ಬಂಧಿಸಿ ತಿಹಾರ್ ಜೈಲಿಗೆ ಕಳುಹಿಸಿತ್ತು. ಬಳಿಕ 6 ವರ್ಷ ಶಿಕ್ಷೆ ಅನುಭವಿಸಿ ತಿಹಾರ್ ಜೈಲಿನಿಂದ ಹೊರಬಂದಿದ್ದ. ಇದೇ ವ್ಯಕ್ತಿಯನ್ನ 2 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಪೊಲೀಸರು ಬಿಟ್ಟು ಕಳುಹಿಸಿದ್ದಾರೆ. ಕೆಆರ್ಎಸ್ ಭದ್ರತೆಯಲ್ಲಿ ನಿರ್ಲಕ್ಷ್ಯ. ಇನ್ನು ದೆಹಲಿ ಸ್ಫೋಟದ ಬಳಿಕ ದೇಶದ ಎಲ್ಲೆಡೆ ಕಟ್ಟೆಚ್ಚರಕ್ಕೆ ಸೂಚಿಸಲಾಗಿದೆ. ಅದರಲ್ಲೂ ಜನನಿಬಿಡ ಪ್ರದೇಶದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವಿಷಯ ಅಂದ್ರೆ ಸಾವಿರಾರು ಜನ ಸೇರೋ ಮಂಡ್ಯ ಜಿಲ್ಲೆ ಕೆಆರ್ಎಸ್ನಲ್ಲಿ ಭದ್ರತೆ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿರುವುದು ಗೊತ್ತಾಗಿದೆ. ಕೆಆರ್ಎಸ್ ಡ್ಯಾಂಗೆ ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆ ಭದ್ರತೆ ನೀಡ್ತಾ ಇದ್ದು, ಇಲ್ಲಿ ಕೇವಲ 4 ಸಿಸಿ ಕ್ಯಾಮೆರಾಗಳಷ್ಟೇ ಕಾರ್ಯನಿರ್ವಹಿಸ್ತಾ ಇದೆ. ಕೆಆರ್ಎಸ್ ಡ್ಯಾಂ ಹಾಗೂ ಇಡೀ ಬೃಂದಾವನಕ್ಕೆ ಇವುಗಳೇ ಕಣ್ಗಾವಲಾಗಿದೆ. ಡ್ಯಾಂ ಹಾಗೂ ಬೃಂದಾವನಕ್ಕೆ 70 ರಿಂದ 80 ಸಿಸಿ ಕ್ಯಾಮೆರಾಗಳು ಬೇಕಾಗಿದೆ. ಆದರೆ ಇಲ್ಲಿ ಕೇವಲ 4 ಕ್ಯಾಮೆರಾಗಳು ಮಾತ್ರ ಕೆಲಸ ನಿರ್ವಹಿಸ್ತಾ ಇದೆ. ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಇರ್ತೇನೆ. ಇದು ಕೆಆರ್ಎಸ್ ನಲ್ಲಿದ್ದೇನೆ. ಕೆಆರ್ಎಸ್ ನಲ್ಲಿ ಈಗ ಭದ್ರತೆಗೋಸ್ಕರ ಸಾಕಷ್ಟು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂಥದ್ದು. ಆದ್ರೆ ಒಂದು ಗೇಟ್ ನಲ್ಲಿ ಕೇವಲ 3-4 ಸಿಬ್ಬಂದಿಗಳಷ್ಟೇ ಭದ್ರತೆಯನ್ನ ನೋಡುವಂತ ಕೆಲಸವನ್ನ ಮಾಡ್ತಾರೆ. ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಆದ್ರೆ ಇವ್ರನ್ನ ಯಾರನ್ನೂ ಕೂಡ ನಿಗಾ ವಹಿಸಲಿಕ್ಕೆ ಸಿಬ್ಬಂದಿಗಳ ಕೊರತೆ ಇರುವಂಥದ್ದು. ಇನ್ನು ಇಲ್ಲಿನ ಭದ್ರತಾ ಸಿಬ್ಬಂದಿ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕೇವಲ 65 ಸಿಬ್ಬಂದಿ ಅಷ್ಟೇ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಆದ್ರೆ ಕೆಆರ್ಎಸ್ ಡ್ಯಾಂಗೆ 260 ಭದ್ರತಾ ಸಿಬ್ಬಂದಿಗಳ ಅಗತ್ಯ ಇದೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ನಿರ್ಲಕ್ಷ್ಯ ವಹಿಸಲಾಗಿದ್ದು, ಇನ್ನಾದರೂ ಸಂಬಂಧಪಟ್ಟವರು ನ್ಯೂನ್ಯತೆ ಸರಿಪಡಿಸಬೇಕಾಗಿದೆ. ತುಮಕೂರಿನಿಂದ ಜಗದೀಶ್ ಜೊತೆ ದಿಲೀಪ್ ಚೌಡಹಳ್ಳಿ, ಟಿವಿ9 ಮಂಡ್ಯ.